ಬಂಗಾರ ರೈಸ್ ಇದೊಂದು ಫ್ಲೇವರ್ಡ್ ರೈಸ್. ತೆಲಂಗಾಣ ಮತ್ತು ಹೈದ್ರಾಬಾದ್ ಕಡೆ ಎಲ್ಲ ತುಂಬ ಫೇಮಸ್ ರೈಸು. ಇದು ಫ್ಲೇವರ್ಡ್ ರೈಸ್ ಇರೋದ್ರಿಂದ ಎಲ್ಲ ಥರ ಗ್ರೇವಿ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಗುತ್ತಿ ವಾಂಕಾಯಿ ಗ್ರೇವಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಸಿಂಪಲ್ ಆ್ಯಂಡ್ ಈಸಿ ಸ್ಪೆಷಲ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಂಗಾರು ರೈಸ್ ಮಾಡೋದಕ್ಕೆ ನಾನಿಲ್ಲಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ, 1 ಸ್ಟಾರ್ ಆನಸ್, 1 ಇಂಚಷ್ಟು ಚಕ್ಕೆ ಮತ್ತು ಜಾವಿತ್ರಿ, ಒಂದು ಸ್ವಲ್ಪ ಕಲ್ಲುವ್ವ, ಮೆಣಸು ಮತ್ತು ಏಲಕ್ಕಿ, 2 ರಿಂದ 3 ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 4-5 ಕೆಂಪು ಮೆಣಸಿನ್ಕಾಯಿ ತೊಗೊಬೇಕು. ಈರುಳ್ಳಿ 1ನ್ನು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಬೇಕು. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೇರಿ 1 ಹಿಡಿಯಷ್ಟು ಹಚ್ಚಿಟ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಜೀರಿಗೆ. ಇಷ್ಟು ಐಟಮ್ಸ್ನೂ ನಾವು ಒಗ್ಗರಣೆಗೆ ರೆಡಿ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ 1 ಲೋಟದಷ್ಟು ಬಾಸುಮತಿ ಅಕ್ಕಿ ತೊಗೊಂಡು ಒಂದು 10-15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ನಲ್ಲಿ ಒಂದು 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಎಲ್ಲ ಒಗ್ಗರಣೆ ಐಟಮ್ಸ್ನ ಒಳಗಡೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು. ಬೇಕು ಅಂದರೆ ನಾವು ಇದಕ್ಕೆ ಗೋಡಂಬಿನೂ ಹಾಕ್ಕೊಬೋದು, ಆಪ್ಷನಲ್ ಅದು. ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಳಗಡೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ಕಾಂಬಿನೇಷನ್ನಾಗೆ ನಾವು ಯಾವುದೇ ಗ್ರೇವಿ ಯೂಸ್ ಮಾಡಿದ್ರೂ ಅದರಲ್ಲೂ ಉಪ್ಪಿರುತ್ತೆ. ಅದರಿಂದ ಒಂದು ಸ್ವಲ್ಪ ಹೊತ್ತೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಈ ನೆನೆಸಿಟ್ಕೊಂಡಿದ್ವಲ್ಲ ಬಾಸುಮತಿ ಅಕ್ಕಿನ ಅದನ್ನ ಒಳಗಡೆ ಹಾಕ್ಕೊಬೇಕು. ಬಾಸುಮತಿ ಅಕ್ಕಿನ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ 1 ಲೋಟ ಅಕ್ಕಿಗೆ 1.25 ಲೋಟದಷ್ಟೇ ನೀರು ಹಾಕ್ಕೊಬೇಕು. ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಅನ್ನ ಮುದ್ದೆ ಆದಂಗೆ ಆಗುತ್ತೆ. ಕೊನೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ಗೆ ನಾನು ಹೇಳ್ದಾಗೆ 1.25 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಬಿಸಿ ಆಗ್ತಾ ಇದ್ದಂಗೆನೆ ಫೈನಲಾಗಿ ಒಂದು ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ದು ಲಿಡ್ನ ಮುಚ್ಚಿಬಿಡಿ. ಕುಕ್ಕರ್ದು 2 ವಿಸಿಲ್ ಬರಬೇಕು. 2 ವಿಸಿಲ್ ಆದಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೀರಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ರೈಸ್ ಆಗಿರುತ್ತೆ. ರೈಸ್ ನೋಡಿ ಅಕ್ಕಕ್ಕಿಯಾಗೂ ಇಲ್ಲ ಮತ್ತು ಬೆಂದೋಗೂ ಇಲ್ಲ, ಕರೆಕ್ಟಾಗಿ ಆಗಿದೆ. ಬಾಸುಮತಿ ರೈಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತಪ್ಪಾದರೂ ಚೆನ್ನಾಗಿರೋದಿಲ್ಲ, ಅದಕ್ಕೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀವು ಯಾವುದೇ ಪನ್ನೀರ್, ಮಶ್ರೂಮ್ ಗ್ರೇವಿನೋ ಅಥವಾ ಕುರ್ಮಾಗಳೋ ಸಾಗು ಏನು ಮಾಡಿಕೊಂಡ್ರು ಈ ರೈಸ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕಾಂಬಿನೇಷನು. ಮಿಸ್ ಮಾಡ್ದಲೇ ಯಾವಾಗಾದರೂ ಈ ರೆಸಿಪಿನ ಟ್ರೈ ಮಾಡಿ. ನಾನಿಲ್ಲಿ ಈ ರೈಸ್ಗೆ ಗುತ್ತಿ ವಾಂಕಾಯಿ ಗ್ರೇವಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಈ ಗ್ರೇವಿದು ರೆಸಿಪಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.